ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಡ್ರಾಮಾ ಇನ್ ಕನ್ನಡ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಫಸ್ಟ್ ಪಾರ್ಟ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಲಾಸ್ಟ್ ಪಾರ್ಟಲ್ಲಿ ನೋಡಿದ್ವಿ, ಹಿನ್ಯು 9 ಟೈಲ್ಸ್ನ ಸಿಯೋಲ್ ನೋಡ್ತಾನೆ. ಹಿನ್ಯುಗೆ ಪ್ರಜ್ಞೆ ಬರುತ್ತೆ. ನೀನು ಹುಷಾರಾಗಿದ್ಯಾ ಅಂತ ಸಿಯೋಲ್ ಕೇಳ್ತಾನೆ. ಈಗಷ್ಟೇ ನಾನು ನಿಂದು 9 ಟೈಲ್ಸ್ ನೋಡಿದೆ, ಅದು ನಿಜನಾ ಅಂತ ಕೇಳ್ತಾನೆ. ಆದರೆ ಹಿನ್ಯು ಏನೂ ಹೇಳಲ್ಲ, ಅಲ್ಲಿಂದ ಹೋಗ್ತಾಳೆ. ಪ್ರತಿ ಸಲ ಥರ ಡೋರಿಂದ ಹಾಗೆ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಅದಾಗಲ್ಲ, ಅವಳ ಪವರ್ ಕಮ್ಮಿ ಆಗಿರುತ್ತೆ. ಡೋರ್ ಓಪನ್ ಮಾಡಿಕೊಂಡೇ ಹೋಗ್ತಾಳೆ. ನೆಕ್ಸ್ಟಿನಲ್ಲಿ ಒಂದು ಟೆಂಪಲ್ ಹತ್ರ ಬರ್ತಾಳೆ. ಬಂದು ಅವಳ ಪವರ್ ಯೂಸ್ ಮಾಡಿಕೊಂಡು ಒಂದು ರಾಡ್ನ ಎತ್ಕೋತಾಳೆ. ಟೆಂಪಲ್ ಒಳಗೆ ಬಂದು ಕೋಪದಿಂದ ಮೂರ್ತಿಗಳನ್ನು ಹೊಡಿತಾಳೆ. ಅಲ್ಲಿಗೆ ಸ್ಟಾರ್ ಗಾಡ್ ಬಂದು ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಮುರಿದಿರೋ ಆ ಮೂರ್ತಿನ ಸರಿ ಮಾಡ್ತಾನೆ. ಇನ್ನೂ ಕೇಳ್ತಾಳೆ, ನನ್ನ ಪವರ್ ಯಾಕೆ ಕಮ್ಮಿ ಆಗ್ತಿದೆ? ಸ್ಟಾರ್ ಗಾಡ್ ಹೇಳ್ತಾನೆ, ನಾನು ಮೊದಲೇ ಹೇಳಿದ್ದೆ ನಿನಗೆ, ನಿನ್ನ ಪವರ್ ಕಮ್ಮಿ ಆಗುತ್ತೆ ಅಂತ. ನಿನ್ನಿಂದ ಒಬ್ಬ ವ್ಯಕ್ತಿ ಪ್ರಾಣ ಹೋಗಿದೆ, ಅದಕ್ಕೆ ಹೀಗಾಗಿದೆ ಅಂತ ಹೇಳ್ತಾನೆ. ಇನ್ನೂ ಶಾಕ್ ಆಗ್ತಾಳೆ. ನನ್ನಿಂದ ವ್ಯಕ್ತಿ ಪ್ರಾಣ ಹೋಗಿದೆ ಅಂದರೆ ಏನರ್ಥ? ಹಿನ್ಯು ಲಿಯೋನ್ ವಿಶ್ನ ಪೂರ್ತಿ ಮಾಡಿ ಅವನನ್ನು ಕಾಪಾಡಿದ್ಲು. ಆದರೆ ಫ್ಯಾಕ್ಟ್ ಚೇಂಜ್ ಆಗಿ ಯುನ್ಸು ಬದಲಿಗೆ ಲಿಯೋನ್ ಡ್ರೈವರ್ ಲಿಯೋನ್ ಕೈಯಿಂದ ಸತ್ತಿರ್ತಾನೆ. ಈ ಕಡೆ ಲಿಯೋನ್ ಸೆಕ್ರೆಟ್ರಿ ಆ ಡ್ರೈವರ್ ಬಾಡಿನ ಡಫನ್ ಮಾಡ್ತಿರ್ತಾನೆ. ನೆಕ್ಸ್ಟಿನಲ್ಲಿ ಸಿಯೋಲ್ ಒಂದು ಬಸ್ ಸ್ಟಾಪಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಹಿನ್ಯು ಸಡನ್ನಾಗಿ ಬರ್ತಾಳೆ. ಅವನನ್ನು ನೋಡಿ ಸಿಯೋಲ್ ಎದುರುಕೋತಾನೆ. ಹಿನ್ಯು ಹೇಳ್ತಾಳೆ, ನನ್ನಿಂದ ಬೇಗ ಏನಾದರೂ ವಿಶ್ ಕೇಳು ಅಂತ ಹೇಳ್ತಾಳೆ. ಸಿಯೋಲ್, ನೀನೇನಾದರೂ ದೇವ್ರಾ ನಿನ್ನಿಂದ ವಿಶ್ ಪಡೆಯೋಕೆ ಅಂತ ಮಾತಾಡಬೇಕಿದ್ರೆ ಅವ್ನ ಬಸ್ ಮಿಸ್ ಆಗಿಬಿಡುತ್ತೆ. ಆದರೆ ಹಿನ್ಯು ಹೇಳ್ತಾಳೆ, ಯೋಚನೆ ಮಾಡಬೇಡ, ಸೆಕೆಂಡ್ಸಲ್ಲೇ ನಾನು ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಸಿಯೋಲ್ನ ಕೈ ಹಿಡ್ಕೊಂಡು 1 ಮಿನಿಟ್ ಒಳಗೆ ಅವ್ರ ಮನೆಗೆ ಕರ್ಕೊಂಡು ಬರ್ತಾಳೆ. ಸಿಯೋಲ್ ಇದನ್ನು ನೋಡಿ ಶಾಕ್ ಆಗ್ತಾನೆ. ಹೇಗಿದೆಲ್ಲ ಮಾಡಿದೆ ನೀನು ಅಂತ. ಹಿನ್ಯು ಹೇಳ್ತಾಳೆ, ಹಾಂ ಹಾಗೇನೆ, ಈಗ ಬೇಗ ಏನಾದರೂ ವಿಶ್ ಮಾಡ್ಕೋ ಅಂತ ಹೇಳ್ತಾಳೆ. ಸಿಯೋಲ್ ಯೋಚನೆ ಮಾಡ್ತಾನೆ. ಯುನ್ಸು ಆಕ್ಸಿಡೆಂಟ್ ಆಗಿದ್ರೂ ಆರೋಪಿ ಸಿಕ್ಕಿಲ್ಲ ಅಂತ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟಿನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಲಿಯೋನ್ ಖುಷಿಯಾಗಿರ್ತಾನೆ. ಯಾಕಂದರೆ ಹಿನ್ಯು ನನ್ನ ವಿಶ್ನ ಪೂರ್ತಿ ಮಾಡಿದ್ದಾಳೆ. ಪೊಲೀಸ್ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ. ಆಗಲೇ CCTV ಕ್ಯಾಪ್ಚರ್ ಆಗಿರೋದನ್ನ ತೋರಿಸ್ತಾರೆ. ಲಿಯೋನ್ಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ವಾಶ್ರೂಮ್ ಬಂದು ವಿಶ್ ಕಾರ್ಡ್ಸ್ನ ಬರ್ನ್ ಮಾಡ್ತಾನೆ. ಆದರೂ ಹಿನ್ಯು ಬರಲ್ಲ. ನೆಕ್ಸ್ಟಿನಲ್ಲಿ ಲಿಯೋನ್ ಕಾರಲ್ಲಿ ರೇಡಿಯೋ ಕೇಳ್ತಿರ್ತಾನೆ. ಲಿಯೋನ್ ಕಾರ್ ಡ್ರೈವರ್ನ ಕೊಲೆ ಮಾಡಿದ್ದಾನೆ. ಪೊಲೀಸ್ಗೆ ಕಾರ್ ಡ್ರೈವರ್ದು ಬಾಡಿ ಸಿಕ್ಕಿದೆ ಅಂತ ಹೇಳ್ತಿರ್ತಾರೆ ರೇಡಿಯೋದಲ್ಲಿ. ಇಲ್ಲಿ ಸಡನ್ನಾಗಿ ಹಿನ್ಯು ಬರ್ತಾಳೆ. ಈಗಿಂದ ನೀನು ನನ್ನ ಕ್ಲೈಂಟ್ ಅಲ್ಲ, ಯಾಕಂದರೆ ನೀನು ಒಬ್ಬ ವ್ಯಕ್ತಿನ ಪ್ರಾಣ ತೆಗೆದಿದ್ಯಾ ನೀನು. ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಲಿಯೋನ್ ಡ್ರೈವರ್ಗೆ ದುಡ್ಡು ಕೊಡ್ತಿರ್ತಾನೆ. ಲಿಯೋನ್ ಮಾಡಿದ ಆಕ್ಸಿಡೆಂಟ್ನ ನಾನು ಮಾಡಿದೆ ಅಂತ ಡ್ರೈವರ್ ಒಪ್ಕೋತಾನೆ. ಆದರೆ ಆಫೀಸಲ್ಲಿ ಲಿಯೋನ್ ಮತ್ತು ಡ್ರೈವರ್ ಮಧ್ಯೆ ಜಗಳ ಆಗಿ ಲಿಯೋನ್ ಡ್ರೈವರ್ನ ಸಾಯಿಸ್ಬಿಡ್ತಾನೆ. ಪ್ರೆಸೆಂಟಲ್ಲಿ ಲಿಯೋನ್ಗೆ ಅರ್ಥ ಆಗುತ್ತೆ. ಪ್ಲೀಸ್ ನನ್ನ ಕಾಪಾಡು ಅಂತ ಕೇಳ್ಕೊತಿರ್ತಾನೆ. ಆದರೆ ಇನ್ನೂ ಲಿಯೋನ್ ಮೇಲೆ ಮ್ಯಾಜಿಕ್ ಮಾಡ್ತಾಳೆ. ಇನ್ನು ಮುಂದೆ ಲಿಯೋನ್ ಯಾರಿಗೂ ಸುಳ್ಳು ಹೇಳಬಾರ್ದು. ಕಾರ್ನ ಪೊಲೀಸ್ ಸ್ಟೇಷನ್ ಹತ್ರ ತಂದು ನಿಲ್ಲಿಸ್ತಾರೆ. ಪ್ರೆಸ್ ಮುಂದೆ ಲಿಯೋನ್ ನಾನೇ ಆ ಡ್ರೈವರ್ನ ಸಾಯಿಸಿದ್ದು ಅಂತ ಒಪ್ಕೋತಾನೆ. ಪೊಲೀಸ್ ಬಂದು ಲಿಯೋನ್ನ ಅರೆಸ್ಟ್ ಮಾಡ್ತಾರೆ. ನೆಕ್ಸ್ಟಿನಲ್ಲಿ ಹಿನ್ಯು ತಾನು ಮಾಡಿದ ತಪ್ಪನ್ನು ಸರಿ ಮಾಡಿರ್ತಾಳೆ. ಅದರಿಂದ ಸ್ಕೇಲ್ ಒಂದೇ ಸಮ ಬರುತ್ತೆ. ಹಿನ್ಯುಗೆ ಪವರ್ ಜಾಸ್ತಿ ಆಗುತ್ತೆ. ನೆಕ್ಸ್ಟಿನಲ್ಲಿ ಸಿಯೋಲ್ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಅಲ್ಲಿಗೆ ಹಿನ್ಯು ಬಂದು ಅವನಿಗೆ ಒಂದು ಸೂಟ್ ಕೇಸ್ನ ಗಿಫ್ಟ್ ಮಾಡ್ತಾಳೆ. ಸಿಯೋಲ್ ಹಿನ್ಯುಗೆ ಥ್ಯಾಂಕ್ಸ್ ಹೇಳ್ತಾನೆ, ಯಾಕಂದರೆ ಲಿಯೋನ್ ಜೈಲಲ್ಲಿ ಇರ್ತಾನೆ. ಹಿನ್ಯು ಕೂಡ ಸಿಯೋಲ್ಗೆ ಥ್ಯಾಂಕ್ಸ್ ಹೇಳ್ತಾಳೆ, ನಿನ್ನಿಂದ ನನ್ನ ಪವರ್ ವಾಪಸ್ ಬಂತು ಅಂತ. ಸಿಯೋಲ್, ನೀನು ಯಾರು, ದೆವ್ವನಾ ಅಂತ ಕೇಳ್ತಾನೆ. ಹಿನ್ಯು ಹೇಳ್ತಾಳೆ, ನಾನು 9 ಟೈಲ್ಸ್ ಫಾಕ್ಸ್ ಅಂತ. ಸಿಯೋಲ್ಗೆ ಹಾಸ್ಪಿಟಲ್ನಲ್ಲಿ ಅವಳ ಟೈಲ್ಸ್ ನೋಡಿದ್ದು ನೆನಪಾಗುತ್ತೆ. ಆದರೆ ಈ ಸೂಟ್ ಕೇಸ್ ನನಗೆ ಯಾಕೆ ತಂದೆ ಅಂತ ಕೇಳ್ತಾನೆ. ಹಿನ್ಯು ಹೇಳ್ತಾಳೆ, ಯಾಕಂದರೆ ನೀನು ಬೇಗ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ತಿದ್ಯಾ, ನನ್ನ ಕಡೆಯಿಂದ ನಿನಗೆ ಗಿಫ್ಟ್ ಅಂತ ಹೇಳ್ತಾಳೆ. ಸಿಯೋಲ್, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಹಿನ್ಯು ಇದುವರೆಗೂ ಯಾರಿಗೂ ಅವಳ ಹೆಸರು ಹೇಳಿರಲ್ಲ. ಆದರೆ ಸಿಯೋಲ್ಗೆ ಹೇಳ್ತಾಳೆ, ನನ್ನ ಹೆಸರು ಹಿನ್ಯು ಅಂತ. ಅಲ್ಲಿಗೆ ಸೀನ್ ಕಟ್ಟಾಗಿ ಸಿಯೋಲ್ಗೆ ಎಚ್ಚರ ಆಗುತ್ತೆ. ಯಾಕಂದರೆ ಹಿನ್ಯು ಅವನ ಮೆಮೊರೀಸ್ನ ಎರೇಸ್ ಮಾಡಿರ್ತಾಳೆ. ಆಗಲೇ ಕೋಚ್ ಬಂದು, ನೀನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ಯಾ, ಯುನ್ಸುಗೆ ಆಕ್ಸಿಡೆಂಟ್ ಆಗಿರೋ ಕಾರಣ ನೀನು ಅವನ ಪ್ಲೇಸ್ಗೆ ರೀಪ್ಲೇಸ್ ಆಗ್ತಿದ್ಯಾ ಅಂತ ಹೇಳ್ತಾರೆ. ನೆಕ್ಸ್ಟಿನಲ್ಲಿ ಯುನ್ಸುನ ತೋರಿಸ್ತಾರೆ. ಯುನ್ಸು ಮತ್ತು ಸಿಯೋಲ್ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ನೀನು 1 ವರ್ಷಕ್ಕೆ ನನ್ನ ಪ್ಲೇಸ್ಗೆ ಬಂದಿದ್ಯಾ, ಆದರೆ 6 ಮಂತ್ಸಲ್ಲಿ ನಾನು ರಿಕವರ್ ಆಗಿ ಬಂದುಬಿಡ್ತೀನಿ, ಅಲ್ಲಿವರೆಗೂ ಚೆನ್ನಾಗಿ ಗೇಮ್ಸ್ ಆಡು ಅಂತ ಹೇಳ್ತಿರ್ತಾನೆ.
ನೆಕ್ಸ್ಟ್ ಸೀನಲ್ಲಿ ಸಿಯೋಲ್ ಏರ್ಪೋರ್ಟ್ಗೆ ಬಂದಿರ್ತಾನೆ. ಇಂಟರ್ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಿ ಹೋಗ್ತಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ 9 ವರ್ಷ ಆದಮೇಲೆ ತೋರಿಸ್ತಾರೆ 2025ರಲ್ಲಿ. ಹಿನ್ಯೂ ಒಂದು ಐಲ್ಯಾಂಡಲ್ಲಿ ಇರ್ತಾಳೆ. ಈ ಜಾಗನ ಪರ್ಚೇಸ್ ಮಾಡೋಕ್ಕೆ ಚುಟುಕಿ ಹೊಡಿತಾಳೆ. ಆದರೆ ಅವಳ ಹತ್ರ ದುಡ್ಡಿರಲ್ಲ. ಹಿನ್ಯೂ ಈಗ ಹೊಸ ಕ್ಲೈಂಟ್ನ ಹುಡುಕಬೇಕು ಅಂತ ಅನ್ಕೋತಾಳೆ. ನೆಕ್ಸ್ಟ್ ಸೀನಲ್ಲಿ ಸಿಯೋಲ್ ತನ್ನ ಟೀಮ್ ಜೊತೆಗೆ ಎಂಜಾಯ್ ಮಾಡ್ತಿರ್ತಾನೆ. ನಾನ್ ಸ್ಟಾಪ್ ಗೇಮ್ ವಿನ್ ಆಗ್ತಿರ್ತಾರೆ. ಆದರೆ 3 ಜನ ಪ್ಲೇಯರ್ಸ್ಗೆ ಈ ಸಿಯೋಲ್ ಇಷ್ಟ ಆಗಲ್ಲ. ಇದರಲ್ಲಿ ಒಬ್ಬ ಹೇಳ್ತಾನೆ, ಸ್ವಲ್ಪ ದಿನದಲ್ಲೇ ನಮ್ಮ ಕಂಪ್ನಿ ಜೊತೆ ಸಿಯೋಲ್ದು ಕಾಂಟ್ರ್ಯಾಕ್ಟು ಮುಗಿಯುತ್ತೆ. ಆದರೆ ಇಲ್ಲಿ ಸಿಯೋಲ್ ಮತ್ತೆ ನ್ಯೂ ಕಾಂಟ್ರ್ಯಾಕ್ಟ್ಗೆ ಸೈನ್ ಮಾಡ್ತಿರ್ತಾನೆ. ಈ ನ್ಯೂಸ್ ಎಲ್ಲ ಕಡೆ ಪಾಪ್ಯುಲರ್ ಆಗುತ್ತೆ. ಕೊರಿಯನ್ಸ್ ಸಿಯೋಲ್ ಬಗ್ಗೆ ಎಲ್ಲ ಪ್ರೌಡ್ ಫೀಲ್ ಆಗ್ತಿರ್ತಾರೆ. ಹಿನ್ಯೂಗೂ ಈ ನ್ಯೂಸ್ ನೋಡಿ ಖುಷಿ ಪಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಯುನ್ಸುನ ನೋಡ್ತೀವಿ. ಅವನ ಲೈಫ್ ಈಗ ಚೇಂಜ್ ಆಗಿರುತ್ತೆ. ದುಡ್ಡಿರಲ್ಲ, ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಿರ್ತಾನೆ. ಇವನು ಕೂಡ ಒಳ್ಳೆ ಪ್ಲೇಯರ್ ಆಗಿರ್ತಾನೆ. ಆದರೆ ಬ್ಯಾಡ್ ಲಕ್ಕಿಂದ ಹೀಗಾಗಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹಿನ್ಯೂ ಗ್ರೋಸರಿ ಸ್ಟೋರಿಗೆ ಬರ್ತಾಳೆ. ಎಲ್ಲ ಕಡೆನೂ ಸಿಯೋಲ್ ಫೋಟೋನ ನೋಡ್ತಿರ್ತಾಳೆ. ಇಲ್ಲಿ ಇಬ್ಬರು ಸಿಯೋಲ್ ಫ್ಯಾನ್ಸ್ ಇರ್ತಾರೆ. ಇವನನ್ನು ಕಾಫಿಗೆ ಕರ್ಕೊಂಡು ಹೋಗ್ತಾಳೆ. ಸಿಯೋಲ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತಾಳೆ. ಸಿಯೋಲ್ ಎಷ್ಟು ಅರ್ನ್ ಮಾಡ್ತಿದ್ದಾನೆ ಅಂತ ಕೇಳ್ತಾಳೆ. ಒಂದು ಹುಡುಗಿ ಹೇಳ್ತಾಳೆ, ಒಂದು ಆ್ಯಡ್ಗೆ 1 ಮಿಲಿಯನ್ ವಾರ್ನ ಚಾರ್ಜ್ ಮಾಡ್ತಾರೆ. ಸಿಯೋಲ್ ಈಗ ಸೂಪರ್ ರಿಚ್ ಆಗಿದ್ದಾರೆ. ಇದನ್ನ ಕೇಳಿ ಇನ್ನೂ ಖುಷಿ ಆಗ್ತಾಳೆ. ಈಗ ನಾನು ಇವನನ್ನು ನನ್ನ ಕ್ಲೈಂಟ್ ಮಾಡ್ಕೋಬೋದು ಅಂತ. ನೆಕ್ಸ್ಟ್ ಸೀನಲ್ಲಿ ಸಿಯೋಲ್ ಕೊರಿಯಾಗೆ ಬರ್ತಿರ್ತಾನೆ. ತನ್ನ ಬಯೋಗ್ರಫಿ ಬುಕ್ನ ಪದೇ ಪದೇ ಓದಿ ಪ್ರೌಡ್ ಫೀಲ್ ಆಗ್ತಿರ್ತಾನೆ. ಸೊ ಫೈನಲಿ ಕೊರಿಯಾಗೆ ಲ್ಯಾಂಡ್ ಆಗ್ತಾನೆ. ಏರ್ಪೋರ್ಟಲ್ಲಿ ಅವನ ಫ್ಯಾನ್ಸು ವೆಲ್ಕಮ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಇಲ್ಲಿ ಹಿನ್ಯೂನು ಇರ್ತಾಳೆ. ಸಿಯೋಲ್ನ ನೋಡಿ ಖುಷಿ ಆಗ್ತಾಳೆ. ಆದರೆ ಸಿಯೋಲ್ಗೆ ಅವಳು ನೆನಪಿರಲ್ಲ. ಹಿನ್ಯೂಗೆ ಹಿಂದೆಯಿಂದ ಡಿಕ್ಕಿ ಹೊಡಿತಾರೆ. ಆಟೋಗ್ರಾಫ್ ಕೇಳ್ತಿದ್ದಾಳೆ ಅಂದ್ಕೊಂಡು ಸೈನ್ ಮಾಡ್ತಾನೆ. ಹಿನ್ಯೂಗೆ ಕೋಪ ಬಂದು ಚುಟುಕಿ ಹೊಡೆದು ಅವನ ಬ್ಯಾಗ್ನ ಓಪನ್ ಮಾಡ್ತಾಳೆ. ಸಿಯೋಲ್ ಹತ್ರ ಬಂದು ಅವನ ಬುಕ್ಕಲ್ಲಿ ವಿಶ್ ಕಾರ್ಡ್ನ ಇಟ್ಟು ಹೋಗ್ತಾಳೆ. ಸಿಯೋಲ್ಗೆ ಇವಳು ಯಾರು ಅಂತಲೇ ಗೊತ್ತಾಗ್ತಿರಲ್ಲ. ನೆಕ್ಸ್ಟ್ ಸೀನಲ್ಲಿ ಯುನ್ಸುನ ನೋಡ್ತೀವಿ. ಗ್ರೋಸರಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸಿಯೋಲ್ ಮೆಸೇಜ್ ಮಾಡ್ತಾನೆ, ಕೊರಿಯಾಗೆ ಬಂದಿದ್ದೀನಿ, ಮೀಟ್ ಆಗೋಣ ಅಂತ. ನೆಕ್ಸ್ಟ್ ಸೀನಲ್ಲಿ ಸಿಯೋಲ್ ಮನೇಲಿರ್ತಾನೆ, ರೆಸ್ಟ್ ಮಾಡ್ತಿರ್ತಾನೆ. ಅಲ್ಲಿಗೆ ಸಡನ್ನಾಗಿ ಹಿನ್ಯೂ ಬರ್ತಾಳೆ. ಅವಳನ್ನ ನೋಡಿ ಸಿಯೋಲ್ ಶಾಕ್ ಆಗ್ತಾನೆ. ಇವಳು ಹೇಗೆ ಒಳಗೆ ಬಂದ್ಲು ಅಂತ. ಹಿನ್ಯೂ ಚುಟುಕಿ ಹೊಡೆದು ಸಿಯೋಲ್ ಮೆಮೊರಿನ ವಾಪಸ್ ತರೋ ಥರ ಮಾಡ್ತಾಳೆ. ಸಿಯೋಲ್ಗೆ 9 ವರ್ಷದ ಹಿಂದೆ ನಡೆದಿದ್ದೆಲ್ಲ ನೆನಪಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ವಿಶ್ ಕಾರ್ಡ್ ಕೊಟ್ಟು, ನನ್ನ ಕ್ಲೈಂಟ್ ಆಗು, ನಿನಗೇನು ಬೇಕೋ ವಿಶ್ ಮಾಡು, ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಸಿಯೋಲ್ ತುಂಬ ಯೋಚನೆ ಮಾಡಿ ಹೇಳ್ತಾನೆ, ನನಗೇನು ಬೇಡ, ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಾನೆ. ಹಿನ್ಯೂ ನಗ್ತಾ ಹೇಳ್ತಾಳೆ, ಜನರು ನನ್ನ ಹತ್ರ ವಿಶ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿರ್ತಾರೆ, ನೀನು ಏನು ಬೇಡ ಅಂತಿದ್ಯಾ? ಯೋಚನೆ ಮಾಡು, ನಿನ್ನ ಫ್ಯಾಮಿಲಿಲಿ ಯಾರಾದರೂ ಪೇಷಂಟ್ಸ್ ಇದ್ದಾರಾ ಹೇಳು, ನಾನು ಹುಷಾರು ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಸಿಯೋಲ್ ಹೇಳ್ತಾನೆ, ನನಗೆ ಪೇರೆಂಟ್ಸ್ ಇಲ್ಲ, ಅಜ್ಜಿ ಇದ್ದರು, ಸ್ವಲ್ಪ ವರ್ಷದ ಹಿಂದೆ ಅವರು ತೀರ್ಕೊಂಡ್ರು. ಹಿನ್ಯೂ ಇವನು ಏನು ಬೇಡ ಅಂತ ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗಲೇ ಡೋರ್ ಬೆಲ್ ಆಗುತ್ತೆ. ಹಿನ್ಯೂ ಮಾಯ ಆಗ್ತಾಳೆ. ಡೋರ್ ಹತ್ರ ಯುನ್ಸು ಇರ್ತಾನೆ. ಅವನನ್ನು ಈ ಪರಿಸ್ಥಿತಿಲಿ ನೋಡಿ ಸಿಯೋಲ್ ಶಾಕ್ ಆಗ್ತಾನೆ. ಯಾಕೆ ಹೀಗಾಗಿದೆಯಾ ಅಂತ ಕೇಳ್ತಾನೆ. ಗೇಮಿಂದ ಹೊರಗೆ ಹಾಕಿದ್ರು ಅಂತ ಹೇಳ್ತಾನೆ. ಈಗ ಅಪ್ಪ ಬಿಸ್ನೆಸ್ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿ ಆ ವಿಶ್ ಕಾರ್ಡ್ ಏನು ಅಂತ ಕೇಳ್ತಾನೆ. ಸಿಯೋಲ್ ಆ ಕಾರ್ಡ್ನ ಯುನ್ಸಿಗೆ ಯೂಸ್ ಮಾಡೋಕ್ಕೆ ಕೊಡ್ತಾನೆ. ನಿನಗೆ ಏನಾದರೂ ಆಸೆ ಇದ್ದರೆ ಹೇಳು, ವಿಶ್ ಇದ್ದರೆ ಹೇಳು, ಏನು ಹೇಳ್ತೀಯಾ ಅದಾಗುತ್ತೆ ಅಂತ ಹೇಳ್ತಾನೆ. ಯುನ್ಸು ಸಿಯೋಲ್ ಏನು ಹೇಳ್ತಿದ್ದಾನೆ ಅಂತ ಅರ್ಥ ಆಗಲ್ಲ ಯುನ್ಸುಗೆ. ಸೀನ್ ಅಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಯುನ್ಸು ಏರೋಪ್ಲೇನಲ್ಲಿ ಇರ್ತಾನೆ. ನಾನು ಹೇಗಿಲ್ಲಿ ಬಂದೆ ಅಂತ ಕನ್ಫ್ಯೂಸ್ ಆಗ್ತಾನೆ. ಏರ್ ಹೋಸ್ಟೆಸ್ ಬಂದು ಯುನ್ಸುಗೆ ಸರ್ ತಗೊಳ್ಳಿ ಅಂತ ಬುಕ್ ಕೊಡ್ತಾಳೆ. ನನ್ನ ಹೆಸರು ಇವ್ರಿಗೆ ಹೇಗೆ ಗೊತ್ತು ಅಂತ ಸರ್ಪ್ರೈಸ್ ಆಗ್ತಾನೆ. ನಿಮಗೆ ಹೇಗೆ ನನ್ನ ಹೆಸರು ಗೊತ್ತು ಅಂತ ಕೇಳ್ತಾನೆ. ಏರ್ ಹೋಸ್ಟೆಸ್ ಹೇಳ್ತಾಳೆ, ಸರ್ ಇಡೀ ಕೊರಿಯಾಗೆ ನಿಮ್ಮ ಹೆಸರು ಗೊತ್ತು ಅಂತ ಹೇಳ್ತಾಳೆ. ಈ ಕಡೆ ಸಿಯೋಲ್ ಯುನ್ಸು ಮನೇಲಿ ಮಲಗಿರ್ತಾನೆ. ಎದ್ದು ನೋಡಿ ಶಾಕ್ ಆಗ್ತಾನೆ, ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ. ಅಲ್ಲೇ ಹಿನ್ಯೂನು ಇರ್ತಾಳೆ. ಏನು ಮಾಡಿದೆ ನೀನು, ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಅಂತ ಕೇಳ್ತಾನೆ. ಹಿನ್ಯೂ ಹೇಳ್ತಾಳೆ, ನಿನ್ನ ವಿಶ್ ಪೂರ್ತಿ ಆಗಿದೆ ಅಂತಾನೆ. ವಿಶ್ ಮಾಡೋದು ನಿನ್ನ ಕೆಲಸ, ಆ ವಿಶ್ನ ಹೇಗೆ ಪೂರ್ತಿ ಮಾಡಬೇಕು ಅನ್ನೋದು ನನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಸಿಯೋಲ್ಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಇಲ್ಲಿ ಸಿಯೋಲ್ ಲೈಫ್ ಮತ್ತು ಯುನ್ಸು ಲೈಫು ಸ್ವ್ಯಾಪ್ ಆಗಿರುತ್ತೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ.
ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಇದೇ ಥರ ಸ್ಟೋರಿ ಕೇಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ.